ಹಾಯ್ ಹಲೋ ಎಲ್ಲರಿಗೂ. ಇವತ್ತು ನಾನು ಒಂದು ಹಳೆ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ಸಾಮಾನ್ಯ ಗೊತ್ತಿದ್ದೇ ಇರುತ್ತೆ, ಗೊತ್ತಿಲ್ಲದೆ ಇರೋರು ಕಲ್ತ್ಕೊಳ್ಳಿ ಅಂತ. ಏನಪ್ಪ ಅಂತಂದರೆ ಕೀಮಾ ಸಾರು, ಆದರೆ ಕೀಮಾ ಇರಲ್ಲ ಇದರಲ್ಲಿ. ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ಪ್ರಭಾ ಪರೋ ರೆಸಿಪಿಗೆ ಸ್ವಾಗತ. ಇದಕ್ಕೆ ಬೇಕಾಗಿರೋಂಥ ಪದಾರ್ಥನೆಲ್ಲ ಇಲ್ಲಿ ತೋರಿಸಿದ್ದೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಕಡಲೆಬೇಳೆ 1 ಕಪ್ಪು 2 ಅವರು ನೆನೆಸಿಟ್ಟಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ, 1 ಸಣ್ಣಗೆ ಹೆಚ್ಚಿರುವ ಈರುಳ್ಳಿ, 2 ಟೊಮೆಟೊ ಹೆಚ್ಚಿಟ್ಟಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ 1 ಹಸಿಮೆಣಸಿನ್ಕಾಯಿ. ನೋಡಿ, ತೆಂಗಿನಕಾಯಿ ಇಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಇದೆಲ್ಲ ಪೌಡರ್ ಮಸಾಲೆಗಳು. 2 ಲವಂಗ, 2 ಚಿಕ್ಕ ಪೀಸು ಚಕ್ಕೆ, ಜೀರಿಗೆ ಪುಡಿ ಅರ್ಧ ಚಮಚ, ಕೆಂಪು ಮೆಣಸಿನ ಪುಡಿ ಅರ್ಧ ಚಮಚ, ಅರಿಶಿನ ಪುಡಿ ಅರ್ಧ ಚಮಚ, ಗರಂ ಮಸಾಲೆ ಪುಡಿ ಸ್ವಲ್ಪ, ಧನಿಯಾ ಪುಡಿ 1 ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚ. ಈಗ ಇಲ್ಲಿರುವ ಎಲ್ಲ ಮಸಾಲೆಗಳನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು. ಸ್ವಲ್ಪನೂ ನೀರು ಹಾಕಬಾರ್ದು, ಟೊಮೆಟೊ ರಸದಲ್ಲೇ ರುಬ್ಬಿಡಬೇಕು. ಮಸಾಲೆನ ತುಂಬ ನುಣ್ಣಗೂ ಅಲ್ಲ, ತುಂಬ ತರಿಯಾಗೂ ಅಲ್ಲ, ಆ ಥರ ರುಬ್ಕೊಂಡು ಬರಬೇಕು. ನೋಡಿ, ಇದ್ರ ಕನ್ಸಿಸ್ಟೆನ್ಸಿ ಹೀಗಿರಬೇಕು. ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಈಗ ನೆನೆಸಿಟ್ಟಿದ್ದ ಬೇಳೆನ ನೀರೆಲ್ಲ ತೆಗೆದು ಬರೀ ಬೇಳೆನ ಮಾತ್ರ ರುಬ್ಕೊಂಡು ಬರಬೇಕು. ಇದು ಅಷ್ಟೇ, ತುಂಬ ನುಣ್ಣಗೂ ಇರಬಾರ್ದು, ತುಂಬ ತರಿಯಾಗೂ ಇರಬಾರ್ದು. ಈ ಸಾರು ಮಾಡೋಕ್ಕೂ ಮುಂಚೆ ಕುಕ್ಕರಲ್ಲಿ ಅನ್ನನ ಹೇಗೆ ಉದುರಾಗಿ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು 1 ಪಾವ್ನಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿನ 2 ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪನೂ ನೀರಿಲ್ದಂಗೆ ನೀರು ಬಸ್ಕೊಂಡು ಬಂದಿದ್ದೀನಿ. ನೀವು ಅಂದ್ಕೊಳ್ತೀರ, 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿದ್ರಾಯ್ತು, ಇದೇನು ಮಹಾ ಅಂತ ಅಂದ್ಕೊಳ್ತಾ ಇದ್ದೀರಾ ಅಲ್ವಾ? ಆದರೆ ನಾನಿಲ್ಲಿ ತುಂಬ ಉದುರಾಗಿ ಅಗಳಾಗಿರುವಂಥ ಅನ್ನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಕೈ ಇಟ್ಟರೆ ಈ 1 ಗೆರೆವರೆಗೂ ಬರಬೇಕಷ್ಟೇ. ನಮ್ಮದು ಮೊದಲನೇ ಗೆರೆ ಇರುತ್ತಲ್ವ, ಅಲ್ಲಿಗೆ 1 ಇಂಚ್ ಲೆಕ್ಕ ಅಂತ ಅಷ್ಟು ತನಕ ನೀರು ಹಾಕಿದರೆ ಸಾಕು. ನಾನು ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಕೆಲವ್ರು ಹಾಕಲ್ಲ, ಅದು ನಿಮ್ಮ ಆಪ್ಷನ್ನು. ಕುಕ್ಕರ್ ಮುಚ್ಚಳದಲ್ಲಿ ಗ್ಯಾಸ್ಕೆಟ್ನ ಯಾವಾಗಲೂ ತೊಳೆದ್ಬಿಟ್ಟು ಹಾಕಿ, ಇಲ್ಲಾಂದರೆ ಕುಕ್ಕರ್ ಕೂಗಲ್ಲ ಅಥವಾ ಗಾಳಿ ಎಲ್ಲ ಹೋಗಿಬಿಡುತ್ತೆ. ಈ ಥರ ಮಾಡಿ ಹಾಕೋದ್ರಿಂದ ಪ್ರೆಷರ್ ಬೇಗ ಹಿಡ್ಕೊಳ್ಳುತ್ತೆ, ಹಾಗೆ ಅನ್ನ ಕೂಡ ತುಂಬ ಚೆನ್ನಾಗಾಗುತ್ತೆ, ಒಂಚೂರು ತಳ ಅಂಟಲ್ಲ. ಇದನ್ನು ಸ್ಟವ್ ಮೇಲಿಟ್ಟು ಒಂದೇ 1 ವಿಷಲ್ಲು ಕೊಡಬೇಕು. ಅಕ್ಕಿ ಏನಾದರೂ ಹಳೆ ಅಕ್ಕಿ ಆದರೆ 2 ವಿಷಲ್ ಕೊಡಬೇಕು. ಏನಮ್ಮ ಬೇಳೆ ತೊಗೊಂಡೋಗಿ ರುಬ್ಬಿದ್ದು ತೋರಿಸ್ಲೇ ಇಲ್ಲ ಅಂತ ಅಂದ್ಕೋಬೇಡಿ, ಕರೆಂಟ್ ಹೋಗಿದೆ, ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ. ಈಗ ಉಂಡೆಗೆ ಬೇಕಾಗುವಂಥ ಮಸಾಲೆ ಪದಾರ್ಥಗಳು: ಕೆಂಪು ಮೆಣಸಿನ ಪುಡಿ ಚಿಕ್ಕ ಚಮಚದಲ್ಲಿ 1 ಚಮಚ, ಧನಿಯಾ ಪುಡಿ 1 ಚಮಚ, ಜೀರಿಗೆ ಪುಡಿ ಅರ್ಧ ಚಮಚ, ಉಪ್ಪಿನ ಪುಡಿ 3/4 ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣಗೆ ಹೆಚ್ಚಿರಬೇಕು. ಇದನ್ನು ಈಗ ಪಕ್ಕಕ್ಕೆ ಎತ್ತಿಡೋಣ. ಒಗ್ಗರಣೆಗೆ 1 ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ರೆಡಿ ಮಾಡಿಟ್ಕೊಳ್ಳೋಣ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ನೋಡಿ, ಬೇಳೆನ ನಾನು ಹೇಗೆ ರುಬ್ಕೊಂಡು ಬಂದಿದ್ದೀನಿ ಅಂತ. ಸ್ವಲ್ಪನೂ ನೀರು ಹಾಕಬಾರ್ದು, ಹಾಗೆ ಈ ಥರ ತರಿಯಾಗಿರಬೇಕು, ತುಂಬ ನುಣ್ಣಗೂ ಇರಬಾರ್ದು. ಇದನ್ನು ಈಗ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಮಸಾಲೆನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಡ್ರೈ ಆಗಿದೆ, ಹೇಗಿದೆ ಅಂತ. ಈ ಥರ ಇರಬೇಕು. ಗೋಧಿ ಹಿಟ್ಟು ನಾವು ಚಪಾತಿ ಕಲಿಸ್ತೀವಲ್ಲ, ಆ ಥರ ಆಗುತ್ತೆ ಇದು. ಈಗ ಇದರಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಟ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟೋದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದ ಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕೋಣ. ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಅದನ್ನು ಹುರ್ಕೋಬೇಕು. ಈಗ ಇದಕ್ಕೆ 1 ಚಿಕ್ಕ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಇದನ್ನು ಹುರ್ಕೋಬೇಕು. 1-2 ನಿಮಿಷ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ವಾಸನೆ ಎಲ್ಲ ಹೋಗುತ್ತೆ. ಆವಾಗ ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಸೇರಿಸ್ಕೋಬೇಕು. ಈಗ ಈ ಮಸಾಲೆನ 3-5 ನಿಮಿಷದವರೆಗೂ ಚೆನ್ನಾಗಿ ಹುರಿಬೇಕು. ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗೋ ತನಕ ಇದನ್ನು ಬೇಯಿಸ್ಕೋಬೇಕು. ಈಗ 5 ನಿಮಿಷ ಆಗಿದೆ. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಹೊರಗೆ ಬರ್ತಾಯಿದೆ. ಈಗ ಸ್ಪೂನಲ್ಲಿ ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ಳೋಣ.
ಈಗ ಇದಕ್ಕೆ ಜಾರ್ ತೊಳೆದಿದ್ದ ನೀರು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಬೇಳೆ ರುಬ್ಬಿದ್ದ ಜಾರ್ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ತಿಳಿ ಬೇಕೋ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆ ಸಾರುಗಳೆಲ್ಲ ಕೈಮಾ ಸಾರು ಆಗಿರ್ಬೋದು ಅಥವಾ ಮತ್ತು ಬೇರೆ ಮಸಾಲೆ ಸಾರುಗಳೆಲ್ಲ ತಿಳಿಯಾಗಿದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಸರಿ ಇದೆಯಾ ಖಾರ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಈಗ ಮುಚ್ಚಳ ಮುಚ್ಚಿ 3ರಿಂದ 5 ನಿಮಿಷ ಚೆನ್ನಾಗಿ ಅದನ್ನು ಕುದಿಯಕ್ಕೆ ಬಿಡಿ. ಈಗ ಸಾರು ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರ್ತಾಯಿದೆ, ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ಉಂಡೆಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಉಂಡೆಗಳೆಲ್ಲ ಹಾಕಿದ್ಮೇಲೆ ಸೌಟ್ ಹಾಕಿ ಕೆತ್ಕೋದಾಗಲಿ ಮೇಲೆ ತಿರುಗಿಸೋದಾಗಲಿ ಮಾಡಬಾರ್ದು, ಉಂಡೆಗಳೆಲ್ಲ ಒಡೆದೋಗ್ಬಿಡುತ್ತೆ. ಮತ್ತೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಈಗ 5 ನಿಮಿಷ ಆಗಿದೆ. ಆಹಾ, ಒಳ್ಳೆ ವಾಸನೆ ಬರ್ತಾಯಿದೆ, ಮನೆಯೆಲ್ಲ ಘಮ ಘಮ ಅಂತ ಇದೆ. ಈಗ ಉಂಡೆಗಳನ್ನು ಮತ್ತೆ ಮೇಲೆ ಕೆಳಗೆ ಈ ಥರ ತಿರುಗಿಸ್ಕೋಬೋದು. ನಾವು ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇರೋದ್ರಿಂದ ಆಗಲೇ ಎಲ್ಲ ಬೆಂದು ಹೋಗಿಬಿಟ್ಟಿರುತ್ತೆ ಚೆನ್ನಾಗಿ. ಉಂಡೆಗಳೆಲ್ಲ ಮೇಲೆ ಕೆಳಗಡೆ ತಿರುಗಿಸಿರೋದ್ರಿಂದ ಮತ್ತೆ 1 ನಿಮಿಷ ದಮ್ ಮಾಡೋಕ್ಕಿಡ್ತೀನಿ. ಫ್ಲೇಮು ಲೋನಲ್ಲಿ ಇಟ್ಟಿರ್ತೀನಿ. ಬನ್ನಿ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಉಂಡೆಗಳೆಲ್ಲ ನಾವು ಹಾಕಿದ್ದು ಸೈಜ್ಗಿಂತ ಸ್ವಲ್ಪ ದಪ್ಪ ದಪ್ಪ ಆಗಿದೆ, ನೋಡ್ತಾ ಇದ್ದೀರಾ ಅಲ್ವಾ. ಸಾರು ಕೂಡ ಸ್ವಲ್ಪ ಗಟ್ಟಿಯಾಗಿದೆ. ಯಾವುದಕ್ಕೂ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪಡ್ಡು ತೆಗೆಯೋ ಕಡ್ಡಿಯಿಂದ ಇದನ್ನು ತೆಗೆದು ನೋಡ್ತಾ ಇದ್ದೀನಿ. ಚಾಕು ಸಹಾಯದಿಂದನೋ ಅಥವಾ ಸ್ಪೂನಲ್ಲೋ ನೀವು ಈ ಥರ ಕಟ್ ಮಾಡಿದ್ರೆ ಅದು ನೋಡಿ ಚೆನ್ನಾಗಿ ಬೆಂದು ಹೋಗಿರುತ್ತೆ. ಒಳ್ಳೆ ಘಮ ಘಮ ಅಂತ ವಾಸನೆ ಬರ್ತಿದೆ. ಹಾಗೆಯೇ ಉಂಡೆ ಅರಳಿರೋದು ಕೂಡ ನಿಮಗೆ ಕಾಣಿಸ್ತಿದೆ ಅಲ್ವಾ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಕೈಮಾ ಇಲ್ಲದೇ ಕೈಮಾ ಸಾರು ಮಾಡೋದು ಹೇಗೆ ಅಂತ. ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.